ಈಗ ನಾನು ಭಾರತದ ಆರ್ಥಿಕ ವಲಯದ ವಿಚಾರಕ್ಕೆ ಬಂದರೆ ಇಂಡಿಯಾಗೆ ಏನು ತೊಂದರೆ ಆಗ್ತಾ ಇದೆ ಆಗಬಹುದು ಅಂತ ನಾಗರಾಜ್. ರಮಕಾಂತ್, ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ದೊಡ್ಡದಾಗಿ ತೊಂದರೆ ಆಗುವಂಥದ್ದು ಕ್ರೂಡ್ ಆಯಿಲ್ ವಿಚಾರಕ್ಕೆ. ಓಕೆ, ಈ ಯುದ್ಧ ವಿಚಾರ ಬರೋಕ್ಕಿಂತ ಮುಂಚೆ ಸುಮಾರು ಬ್ಯಾರೆಲ್ಗೆ 67 ಇದ್ದಿದ್ದು ಸುಮಾರು $10 75-76 ತನಕ ಮುಟ್ಬಿಟ್ಟಿದ್ದಾರೆ. ಒಂದು ಹಂತಕ್ಕೆ ಭಾರತ 80-85 ತನಕ 90 ತನಕನೂ ಒಂದು ಹಂತಕ್ಕೆ ಸಸ್ಟೈನ್ ಮಾಡಬಹುದು. ಇದು 100 ದಾಟಿದರೆ ಕಷ್ಟ ಆಗುತ್ತೆ, ಬಹಳ ಕಷ್ಟ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಈ ಯುದ್ಧ ಏನಿದೆ ಎರಡೇ ಕಂಟ್ರಿಗೆ ಸೀಮಿತವಾದರೆ ಪರವಾಗಿಲ್ಲ. ಒಂದು ವೇಳೆ ಇದು ಎಕ್ಸ್ಪಾಂಡ್ ಆದರೆ ಬಹುಶಃ ಭಾರತ ಕೂಡ ಒಂದು ಹಂತಕ್ಕೆ ದೊಡ್ಡ ಮಟ್ಟದ ಆಘಾತ ಆಗಲಿಕ್ಕಿದೆ. ಇದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಆಯಿಲ್ ಪ್ರೈಸ್. ಅದಲ್ಲದೆ ಟ್ರೇಡ್ ಮ್ಯಾಟರ್ಸ್ ಆಗಲಿ ಅಥವಾ ಶಿಪ್ಪಿಂಗ್ ಆಗಲಿ ಇದೆಲ್ಲನೂ ಕೂಡ ಹೊಡ್ತಾ ಆಗುತ್ತೆ. ಸೊ ಇಲ್ಲಿ ಒಂದು ಭಾಗದಲ್ಲಿ ಈಗ ನಿಮಗೆ ಯಾವಾಗ ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗುತ್ತೆ ಎಲ್ಲನೂ ಕೂಡ ಅವಲಂಬಿತ. ಇಟ್ ಈಸ್ ಅ ಕಾಂಪೌಂಡಿಂಗ್ ಇಫೆಕ್ಟ್ ಅಂತೀವಿ. ಕಾಂಪೌಂಡಿಂಗ್ ಇಫೆಕ್ಟ್ ಅಂದರೆ ಎಲ್ಲನೂ ಕೂಡ ಸ್ಪ್ರೆಡ್ ಆಗುವಂಥದ್ದು, ಪ್ರತಿಯೊಂದು ಖರ್ಚುಗಳು ಕೂಡ ಮಲ್ಟಿಫೋಲ್ಡ್ ಆಗುವಂಥ ಒಂದು ಸಾಧ್ಯತೆ ಇದೆ. ಸೊ ಹಾಗಾಗಿ ಬಹುಶಃ ಈ ಯುದ್ಧ ಅನ್ನೋದು ವೆರಿ ವೆರಿ ಸ್ಕೇರಿ ಇನ್ ನೇಚರ್. ನಾವು ಬಹಳ ಸುಲಭದಲ್ಲಿ ಹೇಳ್ಬೋದು ಯುದ್ಧ ಆದರೆ ಒಂದು ಅಟ್ಯಾಕ್ ಮಾಡ್ಬೋದು, ಅದನ್ನು ನಾಶ ಮಾಡ್ಬೋದು ಅಂತ. ಅಲ್ಲ, ಅದರ ಬಾಹ್ಯ ಪರಿಣಾಮ ಏನಿದೆ, ಅದರ ಇಂಪ್ಯಾಕ್ಟ್ ಏನಿದೆ ಬಹಳ ಬಹಳ ದೊಡ್ಡದು. ಬಹುಶಃ ನಾವು ಹೇಳುವ ರೀತಿಯಲ್ಲಿ ಇಲ್ಲ ಅದು. ಅದರ ಇಂಪ್ಯಾಕ್ಟ್ ಏನಿದೆ, ಇವತ್ತು ಒಂದು ಸಣ್ಣ ಮೊನ್ನೆ ಇಂಡಿಯನ್ ಏರ್ಲೈನ್ಸ್ ಅನ್ನುವಂಥ ಒಂದು ಇನ್ಸಿಡೆಂಟ್ ಆದಾಗ ಅದರ ಪರಿಣಾಮ ನೋಡಿದರೆ ಇಡೀ ದೇಶದ ಮೇಲೆ ಬಹುಶಃ ಮಾನಸಿಕವಾಗಿ ಆಗಲಿ ಭೌತಿಕವಾಗಿ ನೋಡಿದರೆ ದೊಡ್ಡ ಪರಿಣಾಮ ಬಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಯುದ್ಧದ ಪರಿಣಾಮ ಸಣ್ಣ ವಿಚಾರ ಅಲ್ಲ. ಹಾಗಾಗಿ ಈ ಒಂದು ವಿಚಾರ ಅದನ್ನು ಬಿಟ್ಟು ಕೂಡ ಇಕಾನಮಿಯಲ್ಲಿ ಇನ್ಸ್ಟೆಬಿಲಿಟಿ ಆಗುತ್ತೆ. ಒಂದು ಯುದ್ಧ ದೊಡ್ಡ ರೀತಿಯಲ್ಲಿ ಆಯಿತು ಅಂದರೆ ಇಕನಾಮಿಕಲ್ ಇನ್ಸ್ಟೆಬಿಲಿಟಿ ಆಗುತ್ತೆ. ನಂತರದಲ್ಲಿ ರುಪಿ ಡಿಪ್ರಿಸಿಯೇಷನ್ ಕೂಡ ಆಗುತ್ತೆ. ಸೊ ಇದೆಲ್ಲನೂ ಕೂಡ ಕಾರಣ ಆಗುತ್ತೆ. ನಾನು ಆಗಲೇ ಹೇಳಿದೆ, ಇಂಡಿಯಾದಲ್ಲಿ ಹೆಚ್ಚಿನವರು 80 ಲಕ್ಷಕ್ಕಿಂತಲೂ ಹೆಚ್ಚಿನವರು ಗಲ್ಫ್ ದೇಶದಲ್ಲಿರೋದ್ರಿಂದ ಅವ್ರನ್ನೆಲ್ಲರನ್ನೂ ಕೂಡ ಸೇಫ್ಟಿ ನೋಡಬೇಕಾಗತ್ತೆ. ಅವ್ರನ್ನ ಈ ಕಡೆ ನಾವು ಸೇಫಾಗಿ ಕರ್ಕೊಂಡು ಬರಬೇಕಾಗತ್ತೆ. ಒಂದು ಹಂತದಲ್ಲಿ ಆ ಆದಾಯ ಕೂಡ ಸ್ಟಾಪ್ ಆಗುತ್ತೆ. ಸೊ ಇದು ಎಲ್ಲ ರೀತಿಯಲ್ಲೂ ಕೂಡ ತೊಂದರೆ ಆಗಿರುವಂಥದ್ದು, ಮಾರಕವಾಗಿರುವಂಥದ್ದು. ಹಾಗಾಗಿ ಬಹುಶಃ ಯಾವುದೇ ರೀತಿಯಲ್ಲೂ ಕೂಡ ಇದನ್ನು ಬ್ಯಾಲೆನ್ಸಿಂಗ್ ಆಗಿ ಹ್ಯಾಂಡಲ್ ಮಾಡುವಂಥದ್ದು ಭಾರತದ ಡ್ಯೂಟಿ ಆಗಬೇಕು. ಯಾರ ಪರವಾಗಿಯೂ ಕೂಡ ನಿಲ್ಲಬಾರ್ದು. ಇಲ್ಲಿ ಬಹುಶಃ ತನ್ನ ವ್ಯವಸ್ಥೆಯನ್ನು ತೋರಿಸ್ಕೊಳ್ಳೋದಕ್ಕೆ ಯಾರ ಪರವಾಗಿಯೂ ನಿಲ್ಲದೆ ಬಹುಶಃ ತನ್ನ ದೇಶದ ಜನತೆಗಾಗಿ ಇಲ್ಲಿ ನನ್ನ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಭಾರತದ ಜವಾಬ್ದಾರಿ ಬಹಳ ಬಹಳ ದೊಡ್ಡದು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ನಾಗರಾಜ್ ಆಚಾರ್ ಅವರೇ, ಥ್ಯಾಂಕ್ ಯು ಕಿರಣ್ ಕುಮಾರ್ ಅವರೇ, ಥ್ಯಾಂಕ್ ಯು ಮೋಹನ್ ಚಿತ್ತಾಳೆ ಸರ್. ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದೀರಿ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಎನ್ನೋ ಮಾತಿನಂತೆ ಆದಷ್ಟು ಇಂಥ ಟೈಮಲ್ಲಿ ಸೈಲೆನ್ಸ್ ಸಮ್ಟೈಮ್ಸ್ ಬೆಸ್ಟ್ ಅಂತ ಹೇಳ್ತಾರೆ. ಅದನ್ನು ಭಾರತ ಅನುಸರಿಸ್ತಾ ಇದೆಯಾ? ಈ ಮೂಲಕವಾಗಿ ಬರೀ ಭಾರತ ಅಂತಲ್ಲ, ವಿಶ್ವದಲ್ಲಿಯೇ ಶಾಂತಿ ನೆಲೆಸುವಂತಾಗಲಿ, ಎಲ್ಲವೂ ಎಂದಿನ ಸ್ಥಿತಿಗೆ ಮರಳಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.